ರಾಮನಗರದ ಕನಕಪುರದಲ್ಲಿ ಅಪ್ರಾಪ್ತ ಯುವತಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ಲವ್ ಮಾಡಲ್ಲ ಅಂದಿದ್ದಕ್ಕೆ ಭಗ್ನ ಪ್ರೇಮಿ ಆಸಿಡ್ ಹಾಕಿ ವಿಕೃತಿ ಮೆರೆದಿದ್ದಾನೆ. ಕನಕಪುರದಲ್ಲಿ ಅಪ್ರಾಪ್ತೆ ಮೇಲೆ ಆಸಿಡ್ ಅಟ್ಯಾಕ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಆಸಿಡ್ ಎರಚಿದ ಭಗ್ನ ಪ್ರೇಮಿ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ನಡೆಸಿದ ಘಟನೆ ಇನ್ನೂ ನಮ್ಮ ಕಣ್ಮುಂದಿದೆ. ಆ ನಡುವೆಯೇ ರಾಮನಗರದ ಕನಕಪುರದಲ್ಲಿ ಬಾಲಕಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ಪ್ರೀತಿಸಲು ಒಲ್ಲೆ ಎಂದ ಅಪ್ರಾಪ್ತೆ ಮೇಲೆ ಭಗ್ನ ಪ್ರೇಮಿ ಆಸಿಡ್ ಎರಚಿ ಮೃಗೀಯನಂತೆ ವರ್ತಿಸಿದ್ದಾನೆ. ಅಂದಹಾಗೆ ಈ ಫೋಟೋದಲ್ಲಿರುವ ಕಿರಾತಕನ ಹೆಸರು ಸುಮಂತ್. ಕನಕಪುರದ ಕುರುಪೇಟೆಯ ನಿವಾಸಿ. ಈತ ಕನಕಪುರದ ನಾರಾಯಣಪ್ಪ ಕೆರೆಯ ನಿವಾಸಿಯಾಗಿರೋ ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದಿದ್ದಂತೆ. ಪ್ರೀತಿಸು ಅಂತ ಕಿರುಕುಳ ಕೊಡ್ತಿದ್ದಂತೆ. ನಿನ್ನೆಯೂ ಈ ಸುಮಂತ್ ಹುಡುಗಿ ಬೆನ್ನು ಬಿದ್ದಿದ್ದ. ಕೆರೆ ಏರಿ ಮೇಲೆ ವಾಕಿಂಗ್ ಮಾಡ್ತಿದ್ದ ಅಪ್ರಾಪ್ತೆ ಬಳಿ ಹೋಗಿ ಪ್ರೀತಿಸು ಅಂತ ಪ್ರಪೋಸ್ ಮಾಡಿದ್ದಂತೆ. ಇದಕ್ಕೆ ಬಾಲಕಿ ಒಲ್ಲೆ ಎಂದಿದ್ದಕ್ಕೆ ಬೈಕ್ನಲ್ಲಿ ತಂದಿದ್ದ ಆಸಿಡ್ ಎರಚಿದ್ದಾನೆ. ಈ ಹುಡುಗ ಸುಮಂತ್ ಒಂದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದು. ಅವನು ಈ ಮೈನರ್ ಹುಡುಗಿನ ಪ್ರೀತಿಸ್ತಿರ್ತಾನೆ. ಅವಳಿಗೆ ಬಲವಂತ ಮಾಡಿ ಪ್ರೀತಿಸು ಅಂತ ಹೇಳಿದಾಗ ಅವಳು ಅದನ್ನ ಒಪ್ಪಲ್ಲ. ಭಾಳ ದಿವಸಗಳಿಂದ ಅವಳಿಗೆ ಹರಾಜ್ ಮಾಡಿದ ನಂತರ ನಿನ್ನೆ ದಿವಸ ಅವಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅವಳು ಒಪ್ಪಲ್ಲ. ಆಗ ಅವನ ಜೋಪಲ್ಲಿ ತಂದಿದ್ದ ಒಂದು ಅನ್ನೋನ್ ದ್ರವ್ಯ ಆ್ಯಸಿಡ್ನ ಅವಳು ಮುಖ ಮೇಲೆ ಎಸೆದಲ್ಲಿಂದ ಓಡೋಗ್ತಾನೆ. ಆಸಿಡ್ನಿಂದ ಬಾಲಕಿಯ ಎಡಗಣ್ಣಿಗೆ ಗಾಯ. ಮಿಂಟೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆಸಿಡ್ ದಾಳಿಯಿಂದ ಬಾಲಕಿಯ ಎಡಗಣ್ಣಿಗೆ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಸದ್ಯ ಈಗ ಅಪ್ರಾಪ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ. ನಮ್ಮಲ್ಲಿ ಕಣ್ಣಿಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಹಾಗೂ ಚರ್ಮ ವಿಭಾಗಕ್ಕೂ ಆ ಸುಟ್ಟ ಗಾಯಗಳಿಗೆ ಚಿಕಿತ್ಸೆಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಅಲ್ಲಿ ಅವರು ಅದನ್ನ ನೋಡಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆಸಿಡ್ ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಾಲಕಿ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಮಹಿಳಾ ಆಯೋಗ ಕೂಡ ವಿವರಣೆ ಪಡೆದುಕೊಂಡಿದೆ. ಇಂಥ ದುಷ್ಕರ್ಮಿಗಳು ಇರಬಾರ್ದು. ಯಾವತ್ತು ನಮ್ಮ ಮಧ್ಯ ಸಮಾಜದೊಳಗೆ ಇಂಥ ಶಾಂತಿ ಇರ್ತಕ್ಕಂಥ ಈ ಭಾಗದೊಳಗೆ ಇವತ್ತು ಈ ಕಾನೂನನ್ನ ಕೈ ತಗೊಳ್ತಕ್ಕಂಥದ್ದು ಈ ರೀತಿಯ ಉಪಟಳದ ಏನು ವ್ಯಕ್ತಿಗಳದಲ್ಲ ಇವ್ರ ಮೇಲೆ ನಾವು ಕಾನೂನು ಕ್ರಮ ಶಿಸ್ತಿನ ಕ್ರಮ ತಗೊಳ್ತೀವಿ. ಸೀರಿಯಸ್ ಆಗಿ ಸರ್ಕಾರ ತಗೊಳ್ತೀವಿ. ಡಾಕ್ಟರ್ಸ್ ಹೇಳುವ ಪ್ರಕಾರ ಅವಳಿಗೆ ಮೇಜರ್ ಆಗಿ ಏನೋ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದೊಂದು ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ಸಂಗತಿ. ಕಣ್ಣಿನಲ್ಲಿ ತುಂಬಾ ಇರಿಟೇಷನ್ ಇದೆ. ಅವಳು ನಮ್ಮನ್ನೇ ನೋಡಕ್ಕಾಗಿಲ್ಲ. ಟ್ರೀಟ್ಮೆಂಟ್ ತಗೊಂತಾ ಇದ್ದಾಳೆ. ಯಾರು ಈ ರೀತಿಯ ಆಸಿಡ್ ದಾಳಿಯನ್ನ ಮಾಡ್ತಾರೆ ಅವರಿಗೆ ಉಗ್ರವಾದಂತ ಶಿಕ್ಷೆ ಆಗ್ಬೇಕು. ಆಸಿಡ್ ಎರಚಿದ ಭಗ್ನ ಪ್ರೇಮಿ ಅರೆಸ್ಟ್. ಇನ್ನು ಆಸಿಡ್ ಎರಚಿದ ಕಿರಾತಕ ಸುಮಂತ್ನನ್ನ ಕನಕಪುರ ಟೌನ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅದೇನೇ ಇರಲಿ, ಇತ್ತೀಚೆಗೆ ಪ್ರೀತಿ ವಿಷಯಕ್ಕೆ ಆಸಿಡ್ ದಾಳಿ ಪ್ರಕರಣಗಳು ಹೆಚ್ಚಾಗಿ ನಡೀತಿವೆ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು ನೊಂದವರ ಆಗ್ರಹ. ರಾಮನಗರ ವೆಂಕಟೇಶ್ ಜೊತೆ ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.